ರೈತರ ಹೊಲಗಳಿಗೆ ರಸ್ತೆ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ವತಿಯಿಂದ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಅಹೋರಾತ್ರಿ ಹೋರಾಟವನ್ನು ನಡೆಸಲಾಗುತ್ತಿದೆ. ಬೆಳಗಾವಿ ತಾಲೂಕಿನ ಸುಳೆಭಾವಿ ಗ್ರಾಮದ ಸುಮಾರು 300 ರೈತರ ಹೊಲಗಳಿಗೆ ಸಮರ್ಪಕ ರಸ್ತೆ ಸಂಪರ್ಕವಿಲ್ಲದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಾವು ಬೆಳೆದಂತ ಬೆಳೆಗಳನ್ನು ಹೊಲದಿಂದ ಹೊರತೆಗೆದು ಮಾರುಕಟ್ಟೆಗೆ ಸಾಗಿಸಲು ದಾರಿಯೇ ಇಲ್ಲದಂತಾಗಿದೆ ಎಂದು ರೈತರು ಅಳಲನ್ನ ತೋಡಿಕೊಂಡಿದ್ದಾರೆ. ಈ ಸಮಸ್ಯೆ ಕುರಿತು ಹಲವು ಬಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳ ಬಳಿ ಸಮಸ್ಯೆ ಹೇಳಿಕೊಂಡಾಗಲೂ ಸೂಕ್ತ ಸ್ಪಂದನೆ ಸಿಗದೆ ಉಡಾಫೆ ಉತ್ತರ ನೀಡಲಾಗುತ್ತಿದೆ ಎಂದು ಆರೋಪ ಕೇಳಿಬಂದಿದೆ. ರೈತರು ಮತ್ತು ಕಾರ್ಮಿಕರು ಇದ್ದಾಗ ಮಾತ್ರ ಸರ್ಕಾರದ ಅಸ್ತಿತ್ವಕ್ಕೆ ಅರ್ಥ ಸಿಗುತ್ತೆ. ಆದರೆ ರೈತರ ಸಮಸ್ಯೆ ಬಂದಾಗ ಸರ್ಕಾರ ಹಾಗೂ ಅಧಿಕಾರಿಗಳು ಯಾಕೆ ಮೌನವಾಗಿದ್ದಾರೆ ಎಂದು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಪ್ರಶ್ನೆಯನ್ನ ಮಾಡಿದೆ. ಚುನಾವಣೆ ಸಂದರ್ಭದಲ್ಲಿ ರೈತರು ಮತ್ತು ಕಾರ್ಮಿಕರ ಅಭಿವೃದ್ಧಿ, ಮೂಲಸೌಕರ್ಯ ಹಾಗೂ ಸಮಸ್ಯೆಗಳಿಗೆ ಪರಿಹಾರ ನೀಡುವುದಾಗಿ ಭರವಸೆಯನ್ನ ನೀಡಲಾಗುತ್ತೆ. ಆದರೆ ಚುನಾವಣೆ ಮುಗಿದ ಬಳಿಕ ನೀಡಿದ ಭರವಸೆಗಳು ಜಾರಿಯಾಗುತ್ತಿಲ್ಲ ಎಂದು ಬೇಸರವನ್ನ ಹೋರಾಟಗಾರರು ವ್ಯಕ್ತಪಡಿಸಿದ್ದಾರೆ. ಒಕ್ಕಲಿಲ್ಲ ಅಂದರೆ ಬಿಕ್ಕುವುದು ಜಗವೆಲ್ಲ ಎನ್ನುವುದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಈಗ ರೈತರು ತಮ್ಮ ಹೊಲದಲ್ಲಿ ಬೆಳೆದಂತ ಬೆಳೆಗೆ ದಾರಿನೇ ಇಲ್ಲ ಅಂದ್ರೆ ನಮ್ಮ ರೈತರ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಬೆಳೆದ ಬೆಳೆಗೆ ಬೆಂಕಿ ಹಚ್ಚುವಂತ ಸ್ಥಿತಿ ಬಂದಿದೆ. ನಾವು ಹಲವಾರು ಬಾರಿ ಕಳಕಳಿಯಿಂದ ನಾವು ಅವ್ರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಎಲ್ಲರೂ ರೈತರ ಸಂಬಂಧಪಟ್ಟ ಮಾಧ್ಯಮ ಮಿತ್ರರು ನಮಗೆ ಇಲ್ಲಿವರೆಗೂ ಸಹಕಾರ ಕೊಟ್ಟಿದ್ದೀರಿ. ಪೊಲೀಸ್ ಇಲಾಖೆಯಿಂದ ಎಲ್ಲ ನಮಗೆ ಸಹಕಾರ ಸಿಕ್ಕಿದೆ. ಮತ್ತೆ ಇವರು ಸಂಬಂಧಪಟ್ಟ ಅಧಿಕಾರಿಗಳು ಏನೇನಾದ್ರು ಒಂದು ಕಾರಣ ಹೇಳಿಬಿಟ್ಟು 6 ಎಕರೆ 5 ಗುಂಟೆ 7 ಎಕರೆ 5 ಗುಂಟೆ ಅವೆಲ್ಲ ನಮಗೆ ಸಂಬಂಧಪಟ್ಟಿದ್ದಲ್ಲ. ಕೇವಲ 4 ರಿಂದ 5 ಗುಂಟೆ ಒಳಗೈತಲ್ಲ ದಾರಿ ಮಾಡುವಂತ ಒಂದು ಸುಲಭ ಮಾರ್ಗ ಇದ್ರು ಕೂಡ ಇಲ್ಲಿವರೆಗೆ ಅವರು ಎಲ್ಲರನ್ನು ರೈತರ ದಾರಿ ತಪ್ಪಿಸುವಂತ ಕೆಲಸವನ್ನ ಸಂಬಂಧಪಟ್ಟ ಅಧಿಕಾರಿಗಳಿಂದ ಆಗ್ತಾ ಇದೆ. ನಾವು ಎಷ್ಟೋ ಸಲ ಕಳಕಳಿಯಿಂದ ಕೇಳಿಕೊಂಡ್ರು ಅವರಿಗೆ ಯಾವುದೇ ರೈತರ ಬಗ್ಗೆ ಕರುಣೆ ಇಲ್ಲ. ರೈತ ಇಲ್ಲ ಅಂದ್ರೆ ಸರ್ಕಾರ ಎಲ್ಲಿ? ಸರ್ಕಾರನೂ ಇಲ್ಲ, ಅಧಿಕಾರಿಗಳೂ ಇಲ್ಲ. ರೈತ ಕಾರ್ಮಿಕ ಇವರಿಬ್ಬರ ನಾವಿಬ್ಬರಿದ್ರೆ ಇದು ಒಂದು ಸರ್ಕಾರ. ಈ ಸರ್ಕಾರಕ್ಕೆ ರೈತರ ಬಗ್ಗೆ ಏನೇನೋ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತಾರ. ರೈತರ ಬಗ್ಗೆ ಹೇಳಿಕೆ